ನಮಸ್ಕಾರ ಸ್ನೇಹಿತರೆ. ಇವತ್ತು ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನ. ಪ್ರತಿ ವರ್ಷ ವಿಭಿನ್ನ ಥೀಮ್ನೊಂದಿಗೆ ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತೆ. ಈ ವರ್ಷದ ಥೀಮ್ ಯುನೈಟೆಡ್ ಬೈ ಯುನಿಕ್, ಅಂದರೆ ವೈಯಕ್ತಿಕತೆಯಿಂದ ಏಕತೆಯತ್ತ. ಈ ವಿಷಯ ಪ್ರತಿಯೊಬ್ಬರ ಅನನ್ಯ ಅನುಭವಗಳನ್ನ ಗೌರವಿಸುವ ಮೂಲಕ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ವ್ಯಕ್ತಿ ಕೇಂದ್ರಿತ ನಿಲುವನ್ನು ಉತ್ತೇಜಿಸುತ್ತೆ. ಕ್ಯಾನ್ಸರ್ ಅನ್ನೋದು ಕೇವಲ ವೈದ್ಯಕೀಯ ರೋಗ ಅಲ್ಲ, ಇದು ಪ್ರತಿಯೊಬ್ಬರ ಜೀವನದೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿದೆ. ಪ್ರತಿಯೊಬ್ಬ ರೋಗಿಯ ಕತೆ ವಿಭಿನ್ನವಾಗಿರುತ್ತೆ. ದುಃಖ, ನೋವು, ಚೇತರಿಕೆ, ಧೈರ್ಯ, ಪ್ರೀತಿ ಇತ್ಯಾದಿ ಭಾವನೆಗಳೊಂದಿಗೆ ಅಡಗಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬರ ಅಗತ್ಯವನ್ನು ಮನಗಂಡು ಸಹಾನುಭೂತಿ ಹಾಗೆ ಕರುಣೆಯಿಂದ ಕೂಡಿದ ವ್ಯಕ್ತಿಗತ ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ಅತ್ಯುತ್ತಮ ಫಲಿತಾಂಶವನ್ನು ಕಾಣ್ಬೋದು. ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೋದು ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ನೋಡೋಣ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೈದ್ಯಕೀಯ ಚಿಕಿತ್ಸೆ ಒಂದೇ ಸಾಕಾಗೋದಿಲ್ಲ. ವೈದ್ಯಕೀಯ ಚಿಕಿತ್ಸೆಯೊಂದಿಗೆ ರೋಗಿಯ ಮಾನಸಿಕ, ಸಾಮಾಜಿಕ ಹಾಗೆ ಆರ್ಥಿಕ ಅಗತ್ಯಗಳನ್ನ ಗಮನಿಸೋದು ಕೂಡ ತುಂಬಾ ಮುಖ್ಯ. ಈ ರೀತಿಯ ಸಮಗ್ರ ನಿಲುವು ರೋಗಿಯ ಗುಣಮುಖ ಆಗೋದ್ರ ಜೊತೆಗೆ ಜೀವನ ಮಟ್ಟದ ಸುಧಾರಣೆಯನ್ನು ಕಾಣೋದಕ್ಕೂ ಸಹ ಸಹಾಯವಾಗುತ್ತೆ. ನಾವು ಈ ಸಮಾಜದ ಭಾಗವಾಗಿ ಕ್ಯಾನ್ಸರ್ ಪೀಡಿತರ ಅನುಭವಗಳನ್ನ ಗೌರವಿಸೋಣ, ಅವ್ರಿಗೆ ಬೆಂಬಲ ನೀಡೋಣ, ಅವರ ಕತೆಗಳನ್ನ ಕೇಳಿ ಅವರೊಂದಿಗೆ ನಿಂತು ಅವರ ಅಗತ್ಯಗಳನ್ನ ಮನಗಂಡು ಸಹಾಯ ಮಾಡ್ಬೋದು. ಈ ರೀತಿಯ ಏಕತೆ ಹಾಗೆ ಬೆಂಬಲ ರೋಗಿಯ ಚೇತರಿಕೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಕ್ಯಾನ್ಸರ್ನ ತಡೆಗಟ್ಟೋದು ಕೇವಲ ವೈದ್ಯರ ಜವಾಬ್ದಾರಿ ಮಾತ್ರ ಅಲ್ಲ. ನಾವು ಪ್ರತಿಯೊಬ್ಬರೂ ನಮ್ಮ ಜೀವನ ಶೈಲಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ಕ್ಯಾನ್ಸರ್ನ ತಡೆಗಟ್ಟುವತ್ತ ಕ್ರಮವನ್ನು ತೆಗೆದುಕೊಳ್ಬೋದು. ನಮ್ಮ ಜೀವನ ಶೈಲಿ ದಿನದಿಂದ ದಿನಕ್ಕೆ ಬದಲಾಗ್ತಾನೇ ಇದೆ. ನಮಗೆ ಬೇಗನೆ ಎಲ್ಲನೂ ಸಿಕ್ಬಿಡಬೇಕು. ಕೆಲಸದ ಒತ್ತಡ, ಸಮಯದ ಕೊರತೆ, ಇದರಿಂದ ನಮ್ಮ ಆರೋಗ್ಯದ ಕಡೆ ಗಮನ ಕಡಿಮೆ ಆಗಿದೆ. ಆದರೆ ನಾವು ದಿನನಿತ್ಯ ಕೆಲವು ಸಣ್ಣ ಬದಲಾವಣೆಗಳಿಂದಲೇ ಕ್ಯಾನ್ಸರ್ನ ತಡೆಗಟ್ಟಬಹುದಾಗಿದೆ. ಇವತ್ತಿನ ತ್ವರಿತ ಜೀವನ ಶೈಲಿಯಲ್ಲಿ ಆಹಾರ ತಯಾರಿಸೋದಕ್ಕೆ ಯಾರಲ್ಲೂ ಸಮಯ ಇಲ್ಲ. ಬೇಗ ತಿಂದು ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಜಂಕ್ ಫುಡ್ ಅಥವಾ ಹೋಟೆಲ್ ಫುಡ್ಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಇದ್ದೀವಿ. ಹೊಟ್ಟೆ ತುಂಬಿಸೋದಕ್ಕಿಂತ ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋದನ್ನೇ ಮರಿತಾ ಇದ್ದೀವಿ. ಹಣ್ಣು ತರಕಾರಿಗಳನ್ನ ಆದಷ್ಟು ಊಟದಲ್ಲಿ ಸೇರಿಸ್ಕೊಳ್ಳಿ. ಮನೆ ಊಟಕ್ಕೆ ಮೊದಲನೇ ಆದ್ಯತೆ ಕೊಡಿ. ಫಾಸ್ಟ್ ಫುಡನ್ನು ಆದಷ್ಟು ಕಡಿಮೆ ಮಾಡಿ. ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ಹೆಚ್ಚು ಸಮಯ ಮೊಬೈಲ್, ಲ್ಯಾಪ್ಟಾಪ್, ಟಿವಿ ಮುಂದೆ ಅಥವಾ ಡೆಸ್ಕ್ಟಾಪ್ ಕೆಲಸದಲ್ಲಿ ಕಳೀತಾ ಇದ್ದೀವಿ. ದೀರ್ಘಕಾಲ ಕುಳಿತುಕೊಳ್ಳೋದ್ರಿಂದ ದೇಹದ ಚಟುವಟಿಕೆ ಕಡಿಮೆ ಆಗ್ತಾ ಇದೆ. ಇದು ದೇಹದಲ್ಲಿ ಕೊಬ್ಬನ್ನು ಹೆಚ್ಚಿಸಿ ಕ್ಯಾನ್ಸರ್ ಸೇರಿದಂತೆ ಇನ್ನು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ. ದಿನಕ್ಕೆ ಕನಿಷ್ಠ 30 ನಿಮಿಷ ನಡೆದ್ರೂ ಆರೋಗ್ಯ ಸುಧಾರಿಸುತ್ತೆ. ಲಿಫ್ಟ್ ಬದಲು ಮೆಟ್ಲನ್ನು ಬಳಸಿ. ಕೆಲಸದ ಮಧ್ಯೆ ಸ್ವಲ್ಪ ಸಮಯ ತಗೊಂಡು ವಾಕ್ ಮಾಡಿ. ಇಂದಿನ ಯುವಕರು ಒತ್ತಡ, ಮನರಂಜನೆ ಅಥವಾ ಫ್ಯಾಷನ್ ಹೆಸರಲ್ಲಿ ಧೂಮಪಾನ, ಮದ್ಯಪಾನದ ಹಿಂದೆ ಬಿದ್ದಿದ್ದಾರೆ. ಆದರೆ ಇದು ಲಂಗ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಒತ್ತಡವನ್ನು ಎದುರಿಸೋದಕ್ಕೆ ಧೂಮಪಾನ, ಮದ್ಯಪಾನದ ಹಿಂದೆ ಹೋಗಬೇಡಿ. ಅದರ ಬದಲು ಯೋಗ, ಧ್ಯಾನ ಅಥವಾ ಯಾವುದೇ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೋದು. ಅನೇಕರು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ಳೋದನ್ನೇ ತಡ ಮಾಡ್ತಾರೆ. ನಮಗೇನೂ ಆಗೋದಿಲ್ಲ, ಆರೋಗ್ಯ ಚೆನ್ನಾಗಿದೆ ಅನ್ನೋ ಭಾವನೆ ಇರುತ್ತೆ. ಇಂದಿನ ತಾಳ್ಮೆ ಇಲ್ಲದ ಜೀವನದಲ್ಲಿ ವೈದ್ಯರನ್ನು ಭೇಟಿ ಮಾಡೋದಕ್ಕೆ ಸಹ ನಮ್ಮ ಹತ್ರ ಆಗೋದಿಲ್ಲ. ಆದರೆ ಪ್ರಾರಂಭ ಹಂತದಲ್ಲೇ ಕ್ಯಾನ್ಸರ್ನ ಪತ್ತೆ ಹಚ್ಚಿದ್ರೆ ಗುಣಮುಖವಾಗೋ ಸಾಧ್ಯತೆ ಅತಿ ಹೆಚ್ಚಾಗಿದೆ. ವರ್ಷಕ್ಕೆ ಒಮ್ಮೆ ಆದರೂ ಪೂರ್ಣ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸ್ಕೊಳ್ಳಿ. ಇಂದಿನ ಸಾಮಾಜಿಕ ಜಾಲತಾಣಗಳಲ್ಲಿ ವಿವಿಧ ವಿಷಯಗಳನ್ನ ನಾವು ಶೇರ್ ಮಾಡ್ತೀವಿ, ಆದರೆ ಆರೋಗ್ಯದ ಬಗ್ಗೆ ಕಡಿಮೆ ಚರ್ಚೆ ಆಗುತ್ತೆ. ನಮ್ಮ ಕುಟುಂಬ, ಸ್ನೇಹಿತರು, ತಾಯಂದಿರು ಹೀಗೆ ಎಲ್ಲರಿಗೂ ಕ್ಯಾನ್ಸರ್ ತಡೆಗಟ್ಟುವಿಕೆ ಹಾಗೆ ಆರಂಭಿಕ ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ನೀಡೋದು ನಮ್ಮ ಹೊಣೆಯಾಗಿದೆ. ಈ ವಿಶ್ವ ಕ್ಯಾನ್ಸರ್ ದಿನದಂದು ಯುನೈಟೆಡ್ ಬೈ ಯುನಿಕ್ ಅನ್ನೋ ವಿಷಯದಡಿಯಲ್ಲಿ ನಾವು ಪ್ರತಿಯೊಬ್ಬರ ಅನನ್ಯ ಅನುಭವಗಳನ್ನ ಗೌರವಿಸಿ ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಏಕತೆಯನ್ನು ಪ್ರದರ್ಶಿಸೋಣ. ಈ ಮಾಹಿತಿಯನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಆರೋಗ್ಯದ ಬಗ್ಗೆ ಚರ್ಚಿಸಿ ಕ್ಯಾನ್ಸರ್ ಪೀಡಿತರನ್ನು ಮಾನಸಿಕವಾಗಿ ಬೆಂಬಲಿಸಿ. ಧನ್ಯವಾದಗಳು.